ನಮ್ಮನೆ ಪ್ರತಿ ವರ್ಷ ಬಾವಿದ ಕೆಸರು ತೆಗಿತಿದ್ರು. ಬಾವಿ ಕೆಸರು ತೆಗೆದುಕೊಳ್ಳೆ ಒಳ್ಳೆ ಜಲ ಬರೋದು. ಆ ಬಾವಿ ಕೆಸರು ತೆಗೆಯುವ ನಾವೆಲ್ಲ ನಾವು ತುಂಬಾ ಜನ ಮಕ್ಕಳು ಅಷ್ಟೂ ಜನ ಬಾವಿಗಳಿಗೆ ಎಣ್ಕುದು ನಂದು ಅದು ಬಿತ್ತು ಕಾಣ, ನಂದು ಹೂವಿನ ಚೊಂಬ್ ಬಿದ್ದಿತ್ತು ಕಾಣ, ಅದೇ ಸಿಕ್ಕಿತ್ ಕಾಣ, ಇದೊಂದು ಚಮಚ ಬಿದ್ದಿತ್ತು ಕಾಣ ಮಂಜ ಅಂತ ಕೂಗಿ ಹೇಳ್ದು ಅವನಿಗೆ. ಕಾಂತಿ ಅಮ್ಮ ಅಂತ ಹೇಳ್ತಾವ. ನಾವು ಸಿಕ್ಕಿದೆಲ್ಲ ಮೇಲೆ ಕಳ್ಸೋದು. ರೋಮಾಂಚ ನಮಗೆ ಬಾವಿ ಕೆಸರು ತೆಗೆಯೋದಂದ್ರೆ. ಒಂದೊಂದು ಬಕೆಟ್ ತುಂಬಾ ಕೆಸರು ಬರ್ತಿತ್ತು, ಅದನ್ನ ಬಿಸಾಡ್ತಿದ್ರೆ ಪುನಃ ಏನ್ ಮಾಡ್ತಿದ್ರು. ಆಮೇಲೆ ಅಂತರ್ಜಲ ಆಗುದು ಕೆಳಗಿಂದ. ಎಷ್ಟು ಚಂದ ಅದು ಕಾಣಿಕೆ. ನಮಗೆ ಯಾರು ಕಂಟ್ರೋಲ್ ಮಾಡೋರು ಇರ್ಲಿಲ್ಲ. ನಮ್ಗದೊಂದು ದೊಡ್ಡ ಅದೃಷ್ಟ. ಹಾಗೆಲ್ಲ ಮತ್ತೆ ನಮ್ಮ ಮನೇಲಿ ಆವಾಗ ಎಲ್ಲರ ಮನೇಲೂ ಆವಾಗ ಹಿಂದ್ಗಡೆ ಪಾಯ್ಖಾನೆ, ಶೌಚಗೃಹ ಈಗದು. ಅದಕ್ಕೆ ಆಗ ನಂಗೆ ಬಾಯಲ್ಲೇ ಬರೋದಿಲ್ಲ, ತೆಗಿಲಿಕ್ಕೆ ಬರ್ತಿದ್ರಲ್ಲ ಅವರೆಲ್ಲ. ಅದು ನಂಗೆ ಸಣ್ಣದಿಂದಲೂ ಅದನ್ನ ನೋಡಿ ಓ ದೇವ್ರೆ ಅಮ್ಮಂಗ ಆಗೋದು. ಅದು ಹೇಗೆ ನನ್ನ ಒಳಗೆ ಕೂತಿತ್ತೋ ನನ್ಗೆ ಗೊತ್ತಿಲ್ಲ ಅದು. ಆಮೇಲೆ ನಮ್ಮ ಹೆಂಗಸರ ಅಸ್ಪೃಶ್ಯತೆ, ಮುಟ್ಟಬೇಡಿ ಅಂತ 3 ದಿವಸ ಕೂತ್ಕೊಳ್ಳೋದು, ದೂರ ಕೂತ್ಕೊಳ್ಳೋದು. ಆಮೇಲೆ ಬಾಣಂತಂದು 10 ದಿವಸ ಅಸ್ಪೃಶ್ಯತೆ, ಅನೇಕ ರೀತಿಯ ಅಸ್ಪೃಶ್ಯತೆ ಜೊತೆಗೆ ನಾನು ನಮ್ಮ ಅನೇಕ ಜನ ಒಟ್ಟಿಗೆ ನಾನು ಬೆಳೆದ್ರಿಂದ, ಅನೇಕ ದಾಂಪತ್ಯಗಳನ್ನ ಹತ್ತಿರದಿಂದ ಕಂಡದ್ರಿಂದ, ಮನಸ್ಸುಗಳು ಕೂಡದೇನೆ ಇರುವಂತ ದಾಂಪತ್ಯಗಳು, ಮನಸ್ಸಿನ ಅಸ್ಪೃಶ್ಯತೆಯನ್ನು ತುಂಬಾ ಕಂಡಿದ್ದೀನಿ. ಈ ಎಲ್ಲಾ ಅಸ್ಪೃಶ್ಯತೆಯ ಅನೇಕ ಆಯಾಮಗಳು ಸೇರಿ ನಾನು ಅಸ್ಪೃಶ್ಯತೆ ಕಾದಂಬರಿ ಬರೆದೆ.